ಇವಾಗ ಏನಪ್ಪಾ ಅಂದ್ರೆ ವ್ಯವಸ್ಥೆ ಮಾಡು ನಮ್ಮ ಮಕ್ಕಳಿಗೆ ನೋಡಿ ಕಣ್ಣೀರು ಬಿಡ್ತಾ ಇದ್ದಾರೆ. ಬರ್ಬಾರ್ದಲ್ವಾ ನಿಮ್ಗೆ? ಅದಕ್ಕೆ ಈ ಹೋರಾಟ ಮಾಡ್ತಿರೋದು ನೀವು. ಕಣ್ಣೀರಿಗೆ ಜವಾಬ್ದಾರಿ ಹೇಳ್ಬೇಕು ಸರ್ಕಾರ, ಕಣ್ಣೀರಿಗೆ ಜವಾಬ್ದಾರಿ ಹೇಳ್ಬೇಕು ನೀವು. ಹೆಣ್ಣು ಮಕ್ಕಳು ಪೂರ ಮಗಳ ಬಿಡುಗಡೆ ಕೊಡ್ತಾ ಇದ್ದೀರಾ, ಒಪ್ಪೋದಿಲ್ಲ. ಒಪ್ಪಲಾರೆ ಪೂರ ಮಗಳಿಗೆ ಬಿಡುಗಡೆ ಕೊಡಬಾರ್ದು. ಎಷ್ಟು ಕಣ್ಣೀರು ನಮ್ಮ ಮಕ್ಕಳು ನೋಡಿ, ತಾಯಿ ತಂದರ ಜೊತೆ ಹುಟ್ಟಿದವ್ರು ನಾನು. ಮಾಡಿ ನಮಗೆ ಏನು ಪರದೇಶ ಗದ್ದೆ ಇದೆಯಾ? ಇಲ್ಲ ಗಾಳಿ ಗದ್ದೆ ಇಲ್ಲ, ಬರುತ್ತೆ ಕಲೆ ಕೆಲಸ ಹೋದ್ರೆ 100-500 ಕೊಡ್ತಾರೆ ಅಂತ ಮಕ್ಕಳು ಆ ರೀತಿಯಲ್ಲಿ ಮಾಡಿಬಿಟ್ಟು ಒಂದು ಸತಿ ಯಾವುದೋ ಓದಿದ್ವಿ. ಆ ಮಗುವಿಗೆ ಎಲ್ಲ ವಿಷ ಕೊಟ್ಟುಬಿಟ್ಟು ಸರ್ಕಾರದಲ್ಲಿ ಏನು ನ್ಯಾಯ ನೀತಿ ಇಲ್ವಾ? ನಮ್ಮ ಸರ್ಕಾರದಲ್ಲಿ ನ್ಯಾಯ ನೀತಿ ಇಲ್ವಾ? ನಾನೇ ಸಾಯ್ತೀನಿ ಅಂದ್ಬಿಟ್ಲಾರೆ, ಅವನ ಬಿಟ್ಲಾರೆ. ನೀವೇ ಬಿಡುಗಡೆ, ಸರ್ಕಾರದ ಬಿಡುಗಡೆ ಇಲ್ವಾ? ಮಕ್ಕಳು ನೋಡು 100 ರೂಪಾಯಿ 200 ರೂಪಾಯಿ ಕೆಲಸಕ್ಕೆ ಸರಿ ಆಯ್ತು, ನೀನ್ ಹೋಗೋದು ಏನೋ ಕೆಲಸ ಐತೆ ಹೋಗಿ ಮಾಡು ಪಾಪ, ನಾವಲ್ಲಿ ಮಾತಾಡ್ತೀವಿ, ನೀವು ಹೋಗು. ಹಾ ಸರಿ, ಇವಾಗ ನಿಮ್ದು ಅದ್ರ ಮಾಹಿತಿಯನ್ನ ತಗೊಂಡು ನಾನು ಏನ್ ಮಾಡ್ಬೇಕು ಅದನ್ನ ಕಳಿಸ್ತೀನಿ. ಆದಷ್ಟು ನಾವು ಟ್ರೈ ಮಾಡ್ತೀವಿ. ಇವಾಗ ನೀವು ಏನು ನೊಂದವರು ಬಂದಿರ್ತೀರ, ಎಲ್ಲ ಕುಟುಂಬದವ್ರಿಗೂ ಅವ್ರಿಗೆ ಒಳ್ಳೇದಾಗ್ಲಿ, ಪರಿಹಾರ ಆಗದೆ ಇರೋರ್ಗು ಪರಿಹಾರ ಆಗ್ಲಿ, ಸರಿನಾ? ಮತ್ತೆ ನಿಮಗೆ ತಕ್ಕಂತೆ ನಿಮ್ಮ ಗ್ರಾಮಗಳಿಗೆ ಅಧಿಕಾರಿಗಳು ಕೂಡ ಭೇಟಿಯಾಗುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಸ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ಪ್ರಕಟಣೆ ಮಾಡ್ತೀನಿ ಆದಷ್ಟು ನಾನು, ಸರಿನಾ? ನೀವು ಯಾರು ಕಣ್ಣೀರ್ ಹಾಕೊಂಡು ಇವಾಗ ಅನ್ನ ತಿನ್ನೋದ್ ಬದ್ಲಿ ಮಣ್ಣು ತಿನ್ನೋದು ಅದು ನಮ್ಗೆ ಒಂಥರ. ಒಬ್ರು ಪಾಪ ಪೆಟ್ರೋಲ್ ಹಾಕೊಂಡ್ರು ಇವಾಗ ಏನು ಅಂದ್ರೆ ನಮ್ಮ ಸುಲ್ವಾಡಿ ಗ್ರಾಮದಲ್ಲಿ 7 ವರ್ಷದ ಮುಂಚೆ ವಿಷ ಪ್ರಸಾದ ಸೇವನೆ ಮಾಡ್ತಿದ್ರು. 108 ಮೇಲ್ಪಟ್ಟ ಕುಟುಂಬದವರು ಅಸ್ವಸ್ಥಗೊಂಡಿದ್ರು. ಕೆಲವರು ಒಂದು 20 ಮಂದಿ ಜನ ಏನು ತೀರೋಗ್ಬಿಟ್ಟಿದ್ದಾರೆ. ಆ ನೊಂದ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ. ಇವಾಗ ಏನು ಇಂಬಡಿ ಮಹದೇವಸ್ವಾಮಿ ಅವರು ಇದ್ದಾರೆ, 7 ವರ್ಷದಿಂದ ಇವಾಗ 7 ವರ್ಷ ಮುಂಚೆ ಆಗಿರುವಂತಹ ದುರ್ಘಟನೆಗೆ ಇವಾಗ ಅವರಿಗೆ ಪ್ರತಿಫಲ ಸಿಗ್ತಿಲ್ಲ ಅಂತ ಬೇಸತ್ತೋಗಿದ್ದಾರೆ. ಇವಾಗ ಏನು ಜಾಮೀನು ಬಿಡುಗಡೆ ಮಾಡ್ತೀವಂತ ಹಲವಾರು ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗ್ತಾ ಇದೆ. ಅದ್ರನ್ನು ನೋಡ್ಬಿಟ್ಟು ಇವತ್ತು ಸುಲ್ವಾಡಿ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತಾರೆ. ಸುಲ್ವಾಡಿ ಗ್ರಾಮಕ್ಕೆ ಭೇಟಿ ಕೊಟ್ಟ ಆ ನೊಂದ ಗ್ರಾಮಸ್ಥರು, ಆ ವಿಷ ಪ್ರಸಾದವನ್ನು ಸೇವಿಸಿದ ಗ್ರಾಮಸ್ಥರು ಕೂಡ ಇಲ್ಲಿ ಬಂದಿದ್ದಾರೆ. ಇಮ್ಮಡಿ ಮಹದೇವಸ್ವಾಮಿ ಅವರಿಗೆ ಯಾವುದೇ ಒಂದು ಪ್ರತಿಭಟನೆ ಮೂಲಕ ತಿಳಿಸ್ತಾ ಇರೋದೇನಂದ್ರೆ, ಅವ್ರು ಈಚೆ ಬರಬಾರ್ದು, ಅವರು ಬಂದ್ರೆ ನಾವು ವಿಷ ಕುಡಿತೀವಿ, ಅದ್ರ ಜೊತೆಗೆ ನಾವು ಪೆಟ್ರೋಲ್ ಹಾಕೊಂಡು ಸುರ್ಕೊಳ್ತು ರೆಡಿ ಇರ್ತೀವಿ, ಅನ್ನ ತಿನ್ನುವ ಬದಲು ಮಣ್ಣು ತಿನ್ನೋಕ್ಕೂ ಕೂಡ ನಾವು ಸಿದ್ಧವಾಗಿರ್ತೀವಿ ಅಂದ್ಬಿಟ್ಟು ನಮ್ಮ ಸುಲ್ವಾಡಿ ಗ್ರಾಮಸ್ಥರು ಮತ್ತೆ ಏನು ಬಿದ್ರಳ್ಳಿ ಗ್ರಾಮಸ್ಥರು, ಎಂ ಜಿ ದೊಡ್ಡಿ ಗ್ರಾಮಸ್ಥರು, ಆ ನೊಂದ ಗ್ರಾಮಸ್ಥರು ಎಲ್ಲರೂ ಕೂಡ, ಎಲ್ಲಾ ಕುಟುಂಬದವರು ಕೂಡ ಬಂದಿರ್ತಾರೆ. ಇವಾಗ ನಾವು ನಮ್ಗೆ ಬೇಜಾರಾಗ್ಬಿಟ್ಟಿದೆ, ನಾವು ಇನ್ಮೇಲೆ ಅನ್ನ ತಿನ್ನಲ್ಲ ಮಣ್ಣು ತಿಂತೀವಿ ಹಂಗಂದ್ರು. ನಮ್ಗೆ ತುಂಬಾ ಬೇಸತ್ತ ಇದು ಒಂದು ಇದಿದೆ. ಇವಾಗ ಏನಂದ್ರೆ ಇಮ್ಮಡಿ ಮಹದೇವಸ್ವಾಮಿ ಅವರು ಬಿಡುಗಡೆ ಆಗ್ಬಾರ್ದು ಅಂತ ಇಲ್ಲಿ ಸುಲ್ವಾಡಿ ದೇವಸ್ಥಾನದ ಮುಂದೆ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಈ ನೊಂದ ಕುಟುಂಬದವರಿಗೆ ಒಂದು ಏನಾದ್ರೂ ಒಳ್ಳೇದಾಗ್ಬೇಕು, ಅವರಿಗೆ ಏನೋ ಒಳ್ಳೆ ಇವಾಗ ಏನಂತಾರೆ ಜಮೀನುಗಳು ಕೊಡ್ತೀವಿ ಅಂತ ಸರ್ಕಾರದಿಂದ ಮನವಿ ಮಾಡಿದ್ರಂತೆ. ಆ ಜಮೀನು ಕೂಡ ಕೊಟ್ಟಿಲ್ಲ, ಅದರ ಜೊತೆಗೆ ಪರಿಹಾರನೂ ಕೂಡ ಸಿಕ್ಕಿಲ್ಲ. ಮತ್ತೆ ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ ಸತ್ತಿದ್ದಾರೆ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅವ್ರು ಪಾಪ ಅವರು ತುಂಬಾ ಕಣ್ಣೀರಾಗ್ತಿದ್ದಾರೆ. ಪಾಪ ಪೆಟ್ರೋಲ್ ಎಲ್ಲ ಹಾಕೊಂಡು ಸುರ್ಕೊಳ್ಳೋಕು ರೆಡಿ ಇದ್ರು, ಅದ್ರ ಜೊತೆಗೆ ಇವತ್ತು ಮಣ್ಣು ತಿಂತ ಇದ್ದಾರೆ. ಏನಪ್ಪಾ ಅಂದ್ರೆ ನೋಡಿ, ಒಬ್ಬ ಅಜ್ಜಿ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನೋಕ್ಕೂ ರೆಡಿ ಇರ್ತಾರೆ. ನಮ್ಮ ಮಣ್ಣು ತಿಂದ್ಬಿಟ್ಟಾದ್ರೂ ಸಾಯ್ತೀವಿ, ನಮ್ಗೆ ಒಳ್ಳೆ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅವರು ಪಾಪ ಸರಿ ಅಮ್ಮ, ಏನು ಇಲ್ಲ, ನಾವದನ್ನ ಮಾಡ್ತೀವಿ ಇರಿ, ನಿಮ್ಗೆ ಒಳ್ಳೇದಾಗುತ್ತೆ, ಸರಿನಾ?
ಸರ್ಕಾರ ಮಾದೇಶ್ವರ ದೇವರು ಏನಿದೆ ನಿಮಗೆ ಅದು ಒಳ್ಳೆ ದಾರಿ ತೋರಿಸುತ್ತೆ.